ಇದೆಯಲ್ಲ ಈಗ ನಿನ್ನೆ ನಡೆದಂಥ ಹೃದಯ ವಿದ್ರಾವಕ ಘಟನೆ ಏನಾಗಿದೆ ವಿಧಾನಸಭೆ ಮುಂದೆ ಬಹುಶಃ ಎಷ್ಟು ದಿವಸದಲ್ಲಿ ಯಾವುದೇ ಖಾಸಗಿ ಒಂದು ಕ್ರೀಡಾ ಸಂಸ್ಥೆಗಳ ಪರವಾಗಿ ಒಂದು ರಾಜ್ಯ ಸರ್ಕಾರ ಜವಾಬ್ದಾರಿ ತೊಗೊಂಡಂಥದ್ದು ಮೊದಲೇ ದೊಡ್ಡ ತಪ್ಪು. ಇಷ್ಟು ದೊಡ್ಡ ಅನಾಹುತ ಆಗುವಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಡ್ಕೊಂಡಂಥ ರೀತಿ ಇಡೀ ಕರ್ನಾಟಕದ ಜನ ನಾಚಿಕೆಯಿಂದ ತಲೆ ತಗ್ಗಿಸುವಂಥದ್ದಾಗಿದೆ. ಇದಕ್ಕೆ ಜವಾಬ್ದಾರಿ ಯಾರಪ್ಪ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ, ಪೊಲೀಸ್ ಇಲಾಖೆ ಹಾಗೂ ಉಪಮುಖ್ಯಮಂತ್ರಿ ಇವರೇ ನೇರ ಜವಾಬ್ದಾರಿ ಇದ್ದಾರೆ. ಗೃಹ ಮಂತ್ರಿಗಳಂತೂ ಎಲ್ಲ ರಂಗದಲ್ಲಿ ಇವತ್ತು ವಿಫಲರಾಗ್ತಾಯಿದ್ದಾರೆ. ಅವ್ರು ಏನೇನೋ ಹೇಳಿದಕ್ಕೆ ಏನೇನೋ ಉತ್ತರ ಕೊಡ್ತಾರೆ. ನಿರಪರಾಧಿಗಳು ಅಂತ ಹೇಳ್ತಾರೆ, ಒಬ್ಬೊಬ್ಬರಿಗೆ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ. ಅಪರಾಧಿ ಅಂತ ಹೇಳ್ತಾರೆ, ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ. ಇಂಥ ಗಲಾಟೆ ಆದರೂ ಸಹ ಅವ್ರದ್ದು ಭಾಳ ಬೇಜವಾಬ್ದಾರಿಯಾಗಿ ಇವತ್ತು ನಡ್ಕೊಂಡಂಥದ್ದು ಗೃಹ ಮಂತ್ರಿಗಳ ಒಂದು ಕಾರಣದಿಂದ ರಾಜ್ಯದಲ್ಲಿ ಇಂಥ ಅನಾಹುತ ಆಗ್ತವೆ. ಪೊಲೀಸ್ ಏನು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹದಗೆಟ್ಟಿದೆ. ಇಲ್ಲೇನೇ ಇದ್ದರೂ ಮುಸ್ಲಿಂ ಪರವಾಗಿ ಈ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾಯಿದೆ. ಇನ್ನೊಂದು ಕಾಶ್ಮೀರ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವತ್ತು ಅವ್ರು ನೋಡ್ಕೊತ ನೋಡಿದ್ರೆ ಕಾಶ್ಮೀರನ 2ನೇ ಪಾರ್ಟ್ನೇ ಕರ್ನಾಟಕ ಆಗುವಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ.